ಮಾಲೂರಿನಲ್ಲಿ ನಾಳೆ ವಿಜೃಂಭಣೆಯ ಹಿಂದೂ ಸಮಾಜೋತ್ಸವ, ಲಕ್ಷಾಂತರ ಭಕ್ತರ ಆಗಮನ ನಿರೀಕ್ಷೆ. ಮಾಲೂರು ತಾಲೂಕಿನ ಕ್ರೀಡಾಂಗಣದಲ್ಲಿ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಅದ್ದೂರಿ ಹಿಂದೂ ಸಮಾಜೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ರಘು ಅವರು, ಭಾರತ ದೇಶದ ಆತ್ಮವೇ ಹಿಂದೂ ಧರ್ಮ ಇಂದು ಇಡೀ ವಿಶ್ವವೇ ಹಿಂದೂ ಧರ್ಮದ ಸಂಸ್ಕೃತಿಯನ್ನ ಕೊಂಡಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಪರಂಪರೆ ಮತ್ತು ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಈ ಬೃಹತ್ ಸಮಾಜೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಾರಾಯಣಪ್ಪ, ಮಾಜಿ ಶಾಸಕರಾದ ಮಂಜುನಾಥ್ ಗೌಡ, ಕೃಷ್ಣಪ್ಪ, ಎಂಪಿ ಮುನಿಸ್ವಾಮಿ ಇನ್ನು ಮುಂತಾದ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಎಂಟಿವಿ ನ್ಯೂಸ್ ಕನ್ನಡ ವರದಿ ಯಶೋಧ ಟಿ. ನಾಳೆ 18ನೇ ತಾರೀಕು ಭಾನುವಾರ ಮಧ್ಯಾಹ್ನ ಹಿಂದೂ ಸಮಾಜೋತ್ಸವದ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಹಿಂದೂ ನಾವೆಲ್ಲ ಒಂದು ಅಂತಕ್ಕಂಥ ಸ್ಲೋಗನ್ ನಾವು ಇಟ್ಕೊಂಡಿದ್ದೀವಿ. ಕಾರಣ ಇದೆ, ಸ್ಪಷ್ಟ ಇದೆ. ನಾವು ಎಲ್ಲೇ ಹೋದರೂ ಕೂಡ ಮೊದಲು ನಮ್ಮನ್ನು ನಾವು ನೋಡ್ಕೋಬೇಕು, ನಮ್ಮ ತಪ್ಪು ಏನಿದೆ ಅಂತ. ನಾವು ದೊಡ್ಡದಾಗಿ ಹೇಳ್ತೀವಿ, ಮತಾಂತರ ಆಗ್ತಾಯಿದೆ, ಹಿಂದೂ ಜನ ಎಲ್ಲ ಕಮ್ಮಿ ಆಗ್ತಾ ಇದ್ದಾರೆ, ಬೇರೆ ಮಾತುಗಳೆಲ್ಲ ಜಾಸ್ತಿ ಆಗ್ತಾ ಇದ್ದಾರೆ, ಇದು ದೊಡ್ಡ ಪಿಡುಗಾಗಿದೆ, ಇದನ್ನು ನಿಲ್ಲಿಸಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತೀವಿ. ಅದನ್ನು ಯೋಚನೆ ಮಾಡಲಿಕ್ಕೆ ಹೋದಾಗ ನಾವು ನಮ್ಮನ್ನು ನಾವೇ ಕರೆಕ್ಟ್ ಮಾಡ್ಕೊಳ್ಳೋದಂಥದ್ದಿದೆ. ಯಾಕೆ ಹೋಗ್ತಾರೆ ಇವರು ಹಿಂದೂಗಳಾಗಿ ಹುಟ್ಟಿ ಹಿಂದೂಗಳನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ ಯಾಕೆ ಅಂತ ನಾವು ಹೋದಾಗ ನಮಗೆ ಗೊತ್ತಾಗಿದ್ದೇನು ಅಂದರೆ, ಬಹುಶಃ ನಾವು ಅವರು ಸರಿಯಾಗಿ ನೋಡಿಕೊಳ್ಳಿಲ್ಲ. ಅವ್ರಿಗೆ ದುಃಖ ದುಮ್ಮಾನಗಳು ಅವಮಾನಗಳು ಭಾಳ ನಮ್ಮಿಂದಲೇ ಆಗ್ತಾಯಿದೆ. ಬೇಲು ಕೀಳು ಜಾತಿ ವ್ಯವಸ್ಥೆ ಜಾಸ್ತಿ ಇದೆ. ಮೊದಲು ಈ ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಾವು ತೋರಿಸಬೇಕು, ನಿರ್ಮೂಲ ಮಾಡಬೇಕು, ಮೇಲು ಕೀಳನ್ನು ಕಡಿಮೆ ಮಾಡಬೇಕು. ಅದಿರಬಾರ್ದು. ಅದು ಸಮಾಜಘಾತಕ ಶಕ್ತಿಗಳು ಏನೋ ಮಧ್ಯದಲ್ಲಿ ಬಂದಿರೋದಲ್ಲ. 200-300 ವರ್ಷಗಳಿಂದ ಇಂಗ್ಲೀಷವ್ರು ಬಂದಾಗಿನಿಂದ ಬಂದಿರೋದು. ಅದಕ್ಕೆ ಬದಲು ಸಾಮಾನ್ಯ ಭಾಳ ಚೆನ್ನಾಗಿತ್ತು, ಸುಭಿಕ್ಷವಾಗಿತ್ತು. ನಮ್ಮ ದೇಶ ಭಾಳ ಆನಂದವಾಗಿತ್ತು, ಯಾರಿಗೂ ತೊಂದರೆ ಇರಲಿಲ್ಲ. ಇದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗಿದ್ದೆ ಇಂಗ್ಲೀಷವ್ರು ಇಲ್ಲಿ ಬಂದ ಮೇಲೆ ಪ್ರಾಬ್ಲಮ್ ಆಯಿತು. ಹಂತವಾಗಿ ಅದು ಬೆಳ್ಕೊಂಡೋಯ್ತು. ಇವತ್ತು ಇಷ್ಟು ಈ ಮಟ್ಟಿಗೆ ಬೃಹದಾಕಾರ ದೊಡ್ಡದಾಗಿ ಬೆಳೆಯಬೇಕು. ಆದ್ದರಿಂದ ನಾವು ಈ ಜಾತಿ ವ್ಯವಸ್ಥೆನ ತೆಗಿಬೇಕು. ಯಾರು ಇದ್ರ ಬಗ್ಗೆ ನಾವು ಮರ್ಯಾದೆ ಕೊಡಬಾರ್ದು. ಎಸ್ ಸಿಗಳೇ ಆಗಲಿ ಎಸ್ ಟಿಗಳೇ ಆಗಲಿ ಸಮಾನ ಗೌರವ ಕೊಟ್ಟು ನಾವು ಮಾತಾಡಿಸ್ಬೇಕು. ನಾವು ದೇವಸ್ಥಾನಗಳಿಗೆ ಹೋದಾಗ ಅವ್ರನ್ನ ಬೇರೆ ಇಡ್ತಕ್ಕಂಥದ್ದು ಮಾಡಬಾರ್ದು. ಮದುವೆ ಅವ್ರಿಗೂ ಕೂಡ ಕರಿಬೇಕು. ನಾವು ನಮ್ಮ ಜಾತಿಯವ್ರು ಮಾತ್ರ ನಾವು ಮಾಡ್ಕೊಂಡು ಒಂದು ಹೆಣ ಉಳಬೇಕಾಗಿದ್ರು ಕೂಡ ನಿಮ್ಮದು ಬೇರೆ ಇದೆ, ಅಲ್ಲಿ ನೋಡ್ರಿ, ಇಲ್ಲಿ ನೋಡಬೇಡ್ರಿ, ಎಲ್ಲ ಕಡೆ ಇರಬೇಕು. ಕುಡಿಯ ನೀರು ಕಡೆ ಹಿಡ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ರು, ಅಲ್ಲೂ ಕೂಡ ಜಗಳ. ಇದು ಸಣ್ಣ ಪುಟ್ಟ ವ್ಯವಸ್ಥೆಗಳು ಮನಸ್ಸು ಮೇಲೆ ಭಾಳ ಘೋರವಾದ ಪರಿಣಾಮವಾಗಿ ನಮಗೆ ಬಿರುಕುಗಳು ಮೂಡಿಸ್ಬಿಟ್ಟಿದೆ. ಹಿಂದೂ ಸಮಾಜದಲ್ಲಿ ಆಂತರಿಕವಾಗಿ ಬಿರುಕು ಉಂಟಾಗಿದೆ. ಆ ಬಿರುಕು ಏನಾಗಿದೆ, ಅವರಿಗೆ ಈ ಸಮಾಜದಲ್ಲಿ ಘಾಟಿಕ್ಕಿದಂಗೆ ಆಯಿತು. ಮೆಣಸಿನಕಾಯಿ ಉರಿ ಘಾಟಿಗೆ ಹೆಂಗೆ ಆಗ್ತಾರೆ ಅವೆಲ್ಲ ಓಡಾಡ್ತಾರೆ, ಹಂಗಾಗ್ತದೆ. ಘಾಟಿಗೆ ಇರೋದು ನಾವೇ. ಇದನ್ನು ನಾವು ಆತ್ಮಾವಲೋಕನ ಮಾಡಿಕೊಂಡು ನಾವು ಸರಿ ಮಾಡಿಕೊಂಡು ಎಲ್ಲರನ್ನೂ ನಾವು ಪ್ರೀತಿಯಿಂದ ಬರಮಾಡ್ಕೊಳ್ಬೇಕು. ಎಲ್ಲರೂ ನಮ್ಮ ಮನೆಗೆ ಇನ್ವೈಟ್ ಮಾಡಬೇಕು. ನಮ್ಮ ಮನೇಲಿ ಅವ್ರ ಜೊತೆಲಿ ನಾವು ಊಟ ಮಾಡಬೇಕು, ಅವ್ರ ಮನೆಗೆ ಹೋಗಿ ಊಟ ಮಾಡಬೇಕು, ಬಾಂಧವ್ಯ ಬೆಳೆಸ್ಕೋಬೇಕು. ಈಗ ಮಾಡದೆ ಹೋದರೆ ಹಿಂದೂಗಳು ಒಂದಾಗೋದು ಭಾಳ ಕಷ್ಟ, ಆಗೋದಿಲ್ಲ. ಈ ಒಂದು ಚಿಂತನೆಯನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಇದನ್ನು ದೇಶಾದ್ಯಂತ ಈಗ ನಾವು ಇದನ್ನು ಪ್ರಚಾರ ಮಾಡ್ತೀವಿ. ಮೊದಲು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಆ ಸ್ಲೋಗನ್ನಲ್ಲಿ ನಾವೆಲ್ಲ ಭ್ರಾತೃತ್ವವನ್ನು ಮಾಡಿಕೊಂಡು ನಿಮ್ಮಲ್ಲೇ ಭ್ರಾತೃತ್ವ ಇಲ್ಲ. ಇನ್ನೊಬ್ಬರು ನೆಗಲ ಮೇಲೆ ಆಗಲಾಕೋ ಕೈ ಹಾಕೋದು ಎಲ್ಲಿದೆ? ಮೊದಲು ನೀವು ಸರೋಗ್ರಿ. ಆ ಒಂದು ಸ್ಲೋಗನ್ ನಾವು ಇಲ್ಲಿ ಕೊಡಬೇಕು. ನಾಳೆ ಈ ಸಂದೇಶವನ್ನು ನಮ್ಮ ಜನಕ್ಕೆ ಕೊಟ್ಟು ಅವರು ಚೆನ್ನಾಗಿ ನೋಡಬೇಕು, ಮಾದರಿ ಆಗಬೇಕು ಎಲ್ಲರಿಗೂ ಕೂಡ ಅಂತ ಹೇಳಿ ಆ ಉದ್ದೇಶದಲ್ಲಿ ನಾವು ಸಮಾಜೋತ್ಸವ